ಓಂ ಶಾಂತಿ. ದಿನಾಂಕ 10/8/24. ಪ್ರಾತಃ ಮುರುಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನಿಮ್ಮ ಎಲ್ಲ ಆಸೆಗಳು ಪೂರ್ಣವಾಗುತ್ತದೆ, ಹೊಟ್ಟೆ ತುಂಬುತ್ತದೆ. ನಿಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಈಗ ನಿಮ್ಮ ಎಲ್ಲ ಆಸೆಗಳು ಪೂರ್ಣವಾಗುತ್ತದೆ, ಹೊಟ್ಟೆ ತುಂಬುತ್ತದೆ. ನಿಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಪ್ರಶ್ನೆ: ಈಗ ನೀವು ಮಕ್ಕಳು ಭಕ್ತಿಯನ್ನಂತೂ ಮಾಡುವುದಿಲ್ಲ, ಆದರೆ ಖಂಡಿತ ಭಕ್ತರಾಗಿದ್ದೀರಾ ಹೇಗೆ? ಈಗ ನೀವು ಮಕ್ಕಳು ಭಕ್ತಿಯನ್ನಂತೂ ಮಾಡುವುದಿಲ್ಲ, ಆದರೆ ಖಂಡಿತ ಭಕ್ತರಾಗಿದ್ದೀರಾ ಹೇಗೆ? ಉತ್ತರ: ದೇಹಾಭಿಮಾನ ಇರುವವರೆಗೂ ಭಕ್ತರಾಗಿದ್ದೀರ. ನೀವು ಜ್ಞಾನಿಯಾಗಲು ಓದುತ್ತಿದ್ದೀರ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ, ಕರ್ಮಾತೀತರಾದಾಗ ಸಂಪೂರ್ಣ ಜ್ಞಾನಿ ಎನ್ನಲಾಗುತ್ತದೆ. ನಂತರ ಓದುವ ಅವಶ್ಯಕತೆ ಇರುವುದಿಲ್ಲ. ಓಂ ಶಾಂತಿ. ಭಕ್ತ ಮತ್ತು ಭಗವಂತ ಎರಡು ವಸ್ತುಗಳಾಗಿವೆ ಅಲ್ಲವೇ? ಮಕ್ಕಳು ಮತ್ತು ತಂದೆ. ಭಕ್ತರಂತೂ ಸಾಕಷ್ಟು ಇದ್ದಾರೆ, ಭಗವಂತ ಒಬ್ಬರಿದ್ದಾರೆ. ನೀವು ಮಕ್ಕಳಿಗೆ ಬಹಳ ಸಹಜ ವಿಚಾರವೆನಿಸುತ್ತದೆ. ಆತ್ಮಗಳು ಶರೀರದ ಮುಖಾಂತರ ಭಕ್ತಿ ಮಾಡುತ್ತಾರೆ. ಏಕೆ? ಭಗವಂತ ತಂದೆಯೊಡನೆ ಮಿಲನ ಮಾಡಲು. ನೀವು ಭಕ್ತರು ಈಗ ಡ್ರಾಮಾವನ್ನು ತಿಳಿದುಕೊಂಡಿದ್ದೀರ. ಪೂರ್ಣ ಜ್ಞಾನಿಗಳಾದಾಗ ಇಲ್ಲಿ ಇರುವುದಿಲ್ಲ. ಶಾಲೆಯಲ್ಲಿ ಓದುತ್ತಾರೆ, ಪರೀಕ್ಷೆ ಉತ್ತೀರ್ಣ ಮಾಡಿದರು, ನಂತರ ಮುಂದಿನ ತರಗತಿಗೆ ಹೊರಟು ಹೋಗುತ್ತಾರೆ. ಈಗ ನಿಮಗೆ ಭಗವಂತ ಓದಿಸುತ್ತಿದ್ದಾರೆ. ಜ್ಞಾನಿಗಳಿಗಂತೂ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. ಭಕ್ತರಿಗೆ ಭಗವಂತ ಓದಿಸುತ್ತಿದ್ದಾರೆ. ನಾವು ಆತ್ಮ ಭಕ್ತಿ ಮಾಡುತ್ತಿದ್ದೆವು ಎಂದು ನೀವು ತಿಳಿದಿದ್ದೀರ. ಈಗ ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಹೇಗೆ ಹೋಗುವುದು ಎಂಬುದನ್ನು ತಂದೆ ಕಲಿಸುತ್ತಾರೆ. ಈಗ ಭಕ್ತಿ ಮಾಡುವುದಿಲ್ಲ, ಆದರೆ ದೇಹಾಭಿಮಾನದಲ್ಲಂತೂ ಬಂದು ಬಿಡುತ್ತೀರಾ ಅಲ್ಲವೇ? ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರ. ಆ ಭಕ್ತ ಜನರಂತೂ ಭಗವಂತನನ್ನು ತಿಳಿದಿಯೇ ಇಲ್ಲ. ನಮಗೆ ಗೊತ್ತಿಲ್ಲವೆಂದು ಸ್ವತಃ ಹೇಳುತ್ತಾರೆ. ಯಾರು ನಂಬರ್ 1 ಭಕ್ತರಿದ್ದಾರೋ, ನೀವು ಯಾವ ಭಗವಂತನ ಭಕ್ತರಾಗಿದ್ದೀರಿ, ಅವರನ್ನು ತಿಳಿದುಕೊಂಡಿದ್ದೀರೇ ಎಂದು ತಂದೆ ಅವರನ್ನೂ ಸಹ ಕೇಳುತ್ತಾರೆ. ವಾಸ್ತವದಲ್ಲಿ ಭಗವಂತನೂ ಸಹ ಒಬ್ಬರಿರಬೇಕು. ಎಲ್ಲಂತೂ ಅನೇಕ ಭಗವಂತರಾಗಿದ್ದಾರೆ. ತನ್ನನ್ನು ಭಗವಂತ ಎಂದು ಹೇಳುತ್ತಿರುತ್ತಾರೆ. ಇದಕ್ಕೆ ಅಜ್ಞಾನವೆನ್ನಲಾಗುತ್ತದೆ. ಭಕ್ತಿಯಲ್ಲಿ ಘೋರಾಂಧಕಾರವಿದೆ. ಅದು ಭಕ್ತಿ ಮಾರ್ಗವೇ ಆಗಿದೆ. ಜ್ಞಾನಾಂಜನವನ್ನು ಸದ್ಗುರು ನೀಡಿದಾಗ ಅಜ್ಞಾನಾಂಧಕಾರದ ವಿನಾಶವೆಂದು ಭಕ್ತ ಜನರು ಹಾಡುತ್ತಾರೆ. ಜ್ಞಾನಾಂಜನವನ್ನು ಗುರುಜನರು ಕೊಡಲು ಸಾಧ್ಯವಿಲ್ಲ. ಗುರುಗಳಂತೂ ಸಾಕಷ್ಟು ಜನರಿದ್ದಾರೆ. ಭಕ್ತಿಯಲ್ಲಿ ಏನೇನು ಮಾಡುತ್ತಿದ್ದೆವು, ಯಾರನ್ನು ನೆನಪು ಮಾಡುತ್ತಿದ್ದೆವು, ಯಾರನ್ನು ಪೂಜಿಸುತ್ತಿದ್ದೆವು ಎಂಬುದನ್ನು ನೀವು ಮಕ್ಕಳು ತಿಳಿದಿದ್ದೀರ. ಆ ಭಕ್ತಿಯ ಅಂಧಕಾರ ಈಗ ನಿಮ್ಮಿಂದ ಬಿಟ್ಟು ಹೋಗಿದೆ. ಏಕೆಂದರೆ ತಂದೆಯನ್ನು ತಿಳಿದುಕೊಂಡಿದ್ದೀರ. ಮಧುರಾತಿ ಮಧುರ ಮಕ್ಕಳೇ, ನೀವು ಆತ್ಮರಾಗಿದ್ದೀರ. ನೀವು ಈ ಶರೀರದ ಜೊತೆಗೆ ಪಾತ್ರ ಮಾಡಿದ್ದೀರ ಎಂದು ತಂದೆ ಪರಿಚಯ ಕೊಟ್ಟಿದ್ದಾರೆ. ನಿಮ್ಮದು ವಿಶಾಲವಾದ ಜ್ಞಾನವಾಗಿದೆ. ಅಪರಿಮಿತದ ಪಾತ್ರವನ್ನು ಮಾಡುತ್ತಿರುತ್ತೀರ. ನೀವು ಸೀಮಿತದಿಂದ ಹೊರಗೆ ಬಂದು ಈಗ ಅಪರಿಮಿತತೆಗೆ ಹೋಗಿದ್ದೀರ. ಈ ಜಗತ್ತು ಸಹ ವೃದ್ಧಿ ಆಗತ್ತ ಎಷ್ಟು ವಿಶಾಲತೆಯಲ್ಲಿ ಹೊರಟು ಹೋಗಿದೆ. ನಂತರ ಖಂಡಿತ ಸೀಮಿತತೆಯಲ್ಲಿ ಬರುತ್ತದೆ. ಸೀಮಿತದಿಂದ ಅಪರಿಮಿತದಲ್ಲಿ, ಅಪರಿಮಿತದಿಂದ ಸೀಮಿತತೆಯಲ್ಲಿ ಹೇಗೆ ಬರುತ್ತದೆ ಎಂಬುದು ನೀವು ಮಕ್ಕಳಿಗೆ ಈಗ ತಿಳಿದಿದೆ. ಆತ್ಮ ಚಿಕ್ಕ ನಕ್ಷತ್ರದಂತಿದೆ. ಇಷ್ಟನ್ನು ತಿಳಿದಿರುತ್ತಾರೆ. ಆದರೂ ಸಹ ಎಷ್ಟು ದೊಡ್ಡ ಲಿಂಗ ಮಾಡಿಬಿಟ್ಟಿದ್ದಾರೆ. ಅವರೂ ಏನು ತಾನೇ ಮಾಡಬೇಕು? ಏಕೆಂದರೆ ಚಿಕ್ಕದಾದ ಬಿಂದುವಿನ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಹೊಳೆಯುತ್ತದೆ ಎನ್ನುತ್ತಾರೆ. ಈಗ ಆ ನಕ್ಷತ್ರದ ಭಕ್ತಿ ಮಾಡುವುದು ಹೇಗೆ? ಭಗವಂತನ ಬಗ್ಗೆಯಂತೂ ಯಾರಿಗೂ ತಿಳಿದಿಲ್ಲ. ಆತ್ಮದ ಬಗ್ಗೆ ತಿಳಿದಿದೆ. ಆತ್ಮ ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ ಅಷ್ಟೆ.
ಆತ್ಮವೇ ಶರೀರ ತೆಗೆದುಕೊಂಡು ಪಾತ್ರ ಮಾಡುತ್ತದೆ ಎಂಬುದು ಬುದ್ಧಿಯಲ್ಲಿ ಬರುವುದಿಲ್ಲ. ಮೊಟ್ಟ ಮೊದಲು ನೀವೇ ಪೂಜೆ ಮಾಡುತ್ತಿದ್ದೀರಿ. ದೊಡ್ಡ ದೊಡ್ಡ ಲಿಂಗ ಮಾಡುತ್ತಾರೆ. ದಿನೇ ದಿನೇ ರಾವಣನ ಚಿತ್ರವನ್ನು ದೊಡ್ಡದಾಗಿ ಮಾಡುತ್ತಾರೆ. ಚಿಕ್ಕ ರಾವಣನಂತೂ ಮಾಡಲು ಸಾಧ್ಯವಿಲ್ಲ. ಮನುಷ್ಯರಂತೂ ಚಿಕ್ಕದಾಗಿರುತ್ತಾರೆ, ನಂತರ ದೊಡ್ಡವರಾಗುತ್ತಾರೆ. ರಾವಣನನ್ನು ಎಂದಿಗೂ ಚಿಕ್ಕವನಾಗಿ ತೋರಿಸುವುದಿಲ್ಲ. ಆತನಂತೂ ಚಿಕ್ಕವನೋ ದೊಡ್ಡವನೋ ಆಗುವುದಿಲ್ಲ. ಅದೇನೋ ಸ್ಥೂಲ ವಸ್ತುವಲ್ಲ. ಪಂಚವಿಕಾರಗಳಿಗೆ ರಾವಣ ಎನ್ನಲಾಗುತ್ತದೆ. ಪಂಚವಿಕಾರಗಳ ವೃದ್ಧಿಯಾಗುತ್ತಾ ಹೋಗುತ್ತದೆ. ಏಕೆಂದರೆ ತಮೋಪ್ರಧಾನರಾಗುತ್ತಾರೆ. ಮೊದಲು ಇಷ್ಟೂ ದೇಹಾಭಿಮಾನ ಇರಲಿಲ್ಲ. ನಂತರ ಹೆಚ್ಚುತ್ತಾ ಹೋಯಿತು. ಒಬ್ಬರ ಪೂಜೆ ಮಾಡಿದರು, ನಂತರ ಮತ್ತೊಬ್ಬರ ಪೂಜೆ ಮಾಡಿದರು. ಹೀಗೆ ವೃದ್ಧಿಯೊಂದುತ್ತಾ ಹೋಯಿತು. ಆತ್ಮ ತಮೋಪ್ರಧಾನವಾಯಿತು. ಸತೋಪ್ರಧಾನರು ಯಾವಾಗ ಆಗುತ್ತಾರೆ, ನಂತರ ತಮೋಪ್ರಧಾನರು ಯಾವಾಗ ಆಗುತ್ತಾರೆ ಎಂಬುದು ಬುದ್ಧಿಯಲ್ಲಿರುವ ಮನುಷ್ಯರು ಪ್ರಪಂಚದಲ್ಲಿ ಮತ್ಯಾರೂ ಇಲ್ಲ. ಮನುಷ್ಯರು ಈ ವಿಚಾರಗಳಿಂದ ಪೂರ್ಣ ತಿಳುವಳಿಕೆಹೀನರಾಗಿದ್ದಾರೆ. ಜ್ಞಾನವೇನೂ ಕಷ್ಟವಲ್ಲ. ತಂದೆ ಬಂದು ಪೂರ್ಣ ಸಹಜ ಜ್ಞಾನವನ್ನು ತಿಳಿಸುತ್ತಾರೆ, ಓದಿಸುತ್ತಾರೆ. ನಂತರವೂ ಇಡೀ ವಿದ್ಯೆಯ ಸಾರ ಉಳಿದುಕೊಳ್ಳುತ್ತದೆ. ನಾವು ಆತ್ಮ ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯನ್ನು ನೆನಪು ಮಾಡಬೇಕು. ಕೋಟಿಯಲ್ಲಿ ಕೆಲವರು ಎಂಬ ಗಾಯನವೂ ಇದೆ. ಎಷ್ಟು ಕಡಿಮೆ ಜನರು ಬರುತ್ತಾರೆ. ಕೋಟಿಗಳಲ್ಲಿ ಕೆಲವರಷ್ಟೇ ಯಥಾರ್ಥ ರೀತಿಯಿಂದ ತಿಳಿದಿದ್ದಾರೆ. ಯಾರನ್ನು? ತಂದೆಯನ್ನು. ತಂದೆ ಎಂದಾದರೂ ಈ ರೀತಿ ಇರುತ್ತಾರೆಯೇನು ಎಂದು ಕೇಳುತ್ತಾರೆ. ತನ್ನ ತಂದೆಯನ್ನಂತೂ ಎಲ್ಲರೂ ತಿಳಿದಿದ್ದಾರೆ. ತಂದೆಯನ್ನೇಕೆ ಮರೆತಿದ್ದಾರೆ? ಇದರ ಹೆಸರೇ ಮರೆತು ಮರೆಸುವ ಆಟ ಎಂದಾಗಿದೆ. ಒಬ್ಬರು ಲೌಕಿಕದ ತಂದೆ, ಮತ್ತೊಬ್ಬರು ಪಾರಲೌಕಿಕ ತಂದೆ ಆಗಿದ್ದಾರೆ. ಇಬ್ಬರು ತಂದೆಯಿಂದ ಆಸ್ತಿ ಸಿಗುತ್ತದೆ. ಲೌಕಿಕದ ತಂದೆಯಿಂದ ಸ್ವಲ್ಪ ಆಸ್ತಿ ಸಿಗುತ್ತದೆ. ದಿನ ಪ್ರತಿದಿನ ಪೂರ್ಣ ಸ್ವಲ್ಪವಾಗುತ್ತಾ ಹೋಗುತ್ತದೆ. ಏನೂ ಇಲ್ಲವೇ ಇಲ್ಲ ಎಂಬಂತೆ. ಎಲ್ಲಿಯವರೆಗೂ ಪಾರಲೌಕಿಕ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಹೊಟ್ಟೆ ತುಂಬುವುದೇ ಇಲ್ಲ. ಹೊಟ್ಟೆಯೇ ಪೂರ್ಣ ಖಾಲಿಯಾಗುತ್ತದೆ. ತಂದೆ ಬಂದು ಹೊಟ್ಟೆ ತುಂಬಿಸುತ್ತಾರೆ. ಪ್ರತಿ ವಿಚಾರದಲ್ಲಿ ಹೊಟ್ಟೆ ಹೇಗೆ ತುಂಬಿಬಿಡುತ್ತಾರೆ ಎಂದರೆ, ನೀವು ಮಕ್ಕಳಿಗೆ ಯಾವುದೇ ವಸ್ತುವಿನ ಅವಶ್ಯಕತೆಯೇ ಇರುವುದಿಲ್ಲ. ಎಲ್ಲ ಆಸೆಗಳನ್ನೂ ಪೂರ್ಣ ಮಾಡಿಬಿಡುತ್ತಾರೆ. ತೃಪ್ತ ಆತ್ಮರಾಗುತ್ತೀರ. ಹೇಗೆ ಬ್ರಾಹ್ಮಣರಿಗೆ ಊಟ ಬಡಿಸಿದಾಗ ಆತ್ಮ ತೃಪ್ತವಾಗುತ್ತದೆ, ಹಾಗೆಯೇ ಇದು ಅಪರಿಮಿತದ ತೃಪ್ತಿಯಾಗಿದೆ. ಎಷ್ಟು ಅಂತರವಿದೆ ನೋಡಿ. ಆತ್ಮದ ಸೀಮಿತದ ತೃಪ್ತಿ ಮತ್ತು ಅಪರಿಮಿತದ ತೃಪ್ತಿಯಲ್ಲಿ ಎಷ್ಟು ಅಂತರ ಇದೆ ನೋಡಿ. ತಂದೆಯನ್ನು ತಿಳಿದುಕೊಳ್ಳುವುದರಿಂದಲೇ ತೃಪ್ತಿಯಾಗುತ್ತದೆ. ಏಕೆಂದರೆ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ತಿಳಿದಿದ್ದೀರ. ತಂದೆಯನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರೆ ಅಲ್ಲವೇ? ಇದಂತೂ ಪ್ರಕೃತಿಯಾಗಿದೆ. ನಾವು ಬ್ರಹ್ಮತತ್ವದಲ್ಲಿ ಲೀನರಾಗುತ್ತೇವೆ ಎಂದು ಭಲೆ ಕೆಲವರು ಹೇಳುತ್ತಾರೆ. ಬ್ರಹ್ಮತತ್ವದಲ್ಲಿ ಯಾರೂ ಲೀನರಾಗುವುದಿಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಇದಂತೂ ಅನಾದಿ ಡ್ರಾಮಾ ಆಗಿದೆ, ತಿರುಗುತ್ತಿರುತ್ತದೆ. ಇದರಲ್ಲಿ ಸ್ವಲ್ಪವೂ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ. 4 ಯುಗಗಳ ಚಕ್ರ ತಿರುಗುತ್ತಿರುತ್ತದೆ. ಅದೇ ರೀತಿ ಪುನರಾವೃತ್ತಿಯಾಗುತ್ತಿರುತ್ತದೆ. ತಂದೆ ಒಬ್ಬರೇ ಆಗಿದ್ದಾರೆ. ಜಗತ್ತು ಸಹ ಒಂದೇ ಆಗಿದೆ. ಆ ಜನರು ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ. ಚಂದ್ರನಲ್ಲಿಯೂ ಪ್ರಪಂಚವಿದೆ, ನಕ್ಷತ್ರಗಳಲ್ಲಿಯೂ ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ. ಎಷ್ಟೊಂದು ಹುಡುಕುತ್ತಾರೆ. ಚಂದ್ರನಲ್ಲಿಯೂ ಪ್ಲಾಟ್ ಕೊಂಡುಕೊಳ್ಳುವ ಬಗ್ಗೆ ಯೋಚಿಸುತ್ತಾರೆ. ಇದು ಹೇಗೆ ಸಾಧ್ಯ? ಯಾರಿಗೆ ಹಣ ಕೊಡುತ್ತಾರೆ? ಇದಕ್ಕೆ ವಿಜ್ಞಾನದ ಅಭಿಮಾನ ಎನ್ನಲಾಗುತ್ತದೆ. ಉಳಿದಂತೆ ಏನೂ ಇಲ್ಲ. ಪ್ರಯತ್ನ ಮಾಡುತ್ತಿರುತ್ತಾರೆ. ಇದು ಮಾಯೆಯ ಶೋ ಆಗಿದೆ ಅಲ್ಲವೇ? ಸ್ವರ್ಗಕ್ಕಿಂತಲೂ ಹೆಚ್ಚು ಶೋ ಮಾಡಿ ತೋರಿಸುತ್ತಾರೆ. ಸ್ವರ್ಗವನ್ನಂತೂ ಮರೆತೇ ಬಿಟ್ಟಿದ್ದಾರೆ. ಸ್ವರ್ಗದಲ್ಲಂತೂ ಅಪಾರ ಹಣವಿತ್ತು. ಒಂದು ಮಂದಿರದಿಂದಲೇ ಎಷ್ಟು ಹಣ ತೆಗೆದುಕೊಂಡು ಹೋದರು ನೋಡಿ.
ಭಾರತದಲ್ಲಿಯೇ ಇಷ್ಟು ಧನವತ್ತು, ಬಹಳ ಖಜಾನೆಗಳು ಸಂಪನ್ನವಾಗಿತ್ತು. ಮಹಮ್ಮದ್ ಗಜನವಿ ಬಂದು ಲೂಟಿ ಮಾಡಿಕೊಂಡು ಹೋದರು. ಅರ್ಧ ಕಲ್ಪವಂತೂ ನೀವು ಸಮರ್ಥರಾಗಿರುತ್ತೀರ. ಕಳ್ಳತನ ಇತ್ಯಾದಿಯ ಯಾವ ಹೆಸರೂ ಇರುವುದಿಲ್ಲ. ರಾವಣ ರಾಜ್ಯವೇ ಇಲ್ಲ. ರಾವಣ ರಾಜ್ಯ ಶುರುವಾಯಿತು ಮತ್ತು ಕಳ್ಳತನ, ಜಗಳ ಇತ್ಯಾದಿಯೂ ಶುರುವಾಯಿತು. ರಾವಣನ ಹೆಸರು ತೆಗೆದುಕೊಳ್ಳುತ್ತಾರೆ, ಬಾಕಿ ರಾವಣ ಎಂದು ಯಾರೂ ಇಲ್ಲ. ವಿಕಾರಗಳ ಪ್ರವೇಶತೆ ಆಯಿತು. ರಾವಣನಿಗಾಗಿ ಮನುಷ್ಯರು ಏನೇನು ಮಾಡುತ್ತಾರೆ, ಎಷ್ಟು ಆಚರಿಸುತ್ತಾರೆ. ನೀವು ಸಹ ದಸರಾ ಆಚರಿಸುತ್ತಿದ್ದೀರಿ. ರಾವಣನನ್ನು ಹೇಗೆ ಸುಡುತ್ತಾರೆ ಎಂದು ನೋಡಲು ಹೋಗುತ್ತಿದ್ದೀರಿ. ನಂತರ ಚಿನ್ನವನ್ನು ಲೂಟಿ ಮಾಡಲು ಹೋಗುತ್ತಾರೆ. ಏನು ವಸ್ತುವದು? ಈಗ ಆಶ್ಚರ್ಯವಾಗುತ್ತದೆ. ಏನಾಗಿದ್ದೆವು? ಎಷ್ಟು ಪೂಜೆ ಇತ್ಯಾದಿಯನ್ನು ಮಾಡುತ್ತಿದ್ದೆವು. ಯಾವುದಾದರೂ ಹಬ್ಬದ ದಿನವಾದರೆ ಏನೇನು ಮಾಡುತ್ತಿದ್ದೆವು. ಭಕ್ತಿ ಮಾರ್ಗ ಒಂದು ರೀತಿ ಗೊಂಬೆಗಳ ಆಟವಾಗಿದೆ. ಅದು ಸಹ ಎಷ್ಟು ಸಮಯ ನಡೆಯುತ್ತದೆ ಎಂಬುದನ್ನು ನೀವು ತಿಳಿದಿದ್ದೀರ. ಪ್ರಾರಂಭದಲ್ಲಿ ಇಷ್ಟು ಮಾಡುತ್ತಿರಲಿಲ್ಲ. ನಂತರ ವೃದ್ಧಿ ಹೊಂದುತ್ತಾ ಈಗ ಏನು ಸ್ಥಿತಿಯಾಗಿದೆ ನೋಡಿ. ಎಷ್ಟು ಖರ್ಚು ಮಾಡಿ ಚಿತ್ರ ಅಥವಾ ಮಂದಿರ ಇತ್ಯಾದಿಯನ್ನು ಏಕೆ ಮಾಡುತ್ತಾರೆ. ಇದು ವೇಸ್ಟ್ ಆಫ್ ಮನಿ. ಮಂದಿರ ಇತ್ಯಾದಿ ಮಾಡುವುದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ತಂದೆಯಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ, ನೀವು ಮಕ್ಕಳಿಗೆ ನಾನು ಅಪಾರ ಧನ ಕೊಟ್ಟಿದ್ದೆ, ಅದೆಲ್ಲವನ್ನು ಎಲ್ಲಿ ಕಳೆದಿರಿ. ರಾವಣ ರಾಜ್ಯದಲ್ಲಿ ನೀವು ಏನಿಂದ ಏನಾಗಿದ್ದೀರ. ಈಶ್ವರನ ಲೀಲೆಯ ಮೇಲೆ ರಾಜಿಯಾಗಿರಬೇಕು ಎಂದಲ್ಲ. ಇದೇನು ಈಶ್ವರನ ಲೀಲೆಯಲ್ಲ, ಇದಂತೂ ಮಾಯೆಯ ಲೀಲೆ ಆಗಿದೆ. ಈಗ ನಿಮಗೆ ಈಶ್ವರನ ರಾಜ್ಯ ಭಾಗ್ಯ ಸಿಗುತ್ತದೆ. ಅಲ್ಲಂತೂ ದುಃಖದ ಯಾವ ಮಾತು ಇರುವುದಿಲ್ಲ. ಈಶ್ವರನ ಲೀಲೆ ಮತ್ತು ಆಸುರಿ ಲೀಲೆಯಲ್ಲಿ ಎಷ್ಟು ಅಂತರವಿದೆ. ಈ ತಿಳುವಳಿಕೆ ನಿಮಗೆ ಈಗ ಸಿಗುತ್ತದೆ. ಅದು ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ. ಜ್ಞಾನದ ಸೂಜಿ ಮತ್ತು ಯಾರಿಗೆ ನಾಟುತ್ತದೆ ಎಂಬುದನ್ನಂತೂ ತಿಳಿದುಕೊಳ್ಳಬಹುದು. ಇಂತಹವರಿಗೆ ಜ್ಞಾನದ ಮದ್ದು ಚೆನ್ನಾಗಿ ಹತ್ತಿತು, ಇಂತಹವರಿಗೆ ಕಡಿಮೆ ಹತ್ತಿತು, ಇವರಿಗೆ ಸ್ವಲ್ಪವೂ ಹತ್ತಲೇ ಇಲ್ಲ. ಇದನ್ನಂತೂ ಬಾಬಾ ಅವರೇ ತಿಳಿದಿದ್ದಾರೆ ಅಲ್ಲವೇ. ಸರ್ವಿಸ್ನ ಮೇಲೆ ಎಲ್ಲ ಆಧಾರವಿದೆ. ಸರ್ವಿಸ್ನಿಂದಲೇ ಇವರಿಗೆ ಇಂಜೆಕ್ಷನ್ ಹತ್ತಿಲ್ಲ, ಸ್ವಲ್ಪವೂ ಸರ್ವಿಸ್ ಮಾಡುವುದನ್ನು ತಿಳಿದೇ ಇಲ್ಲ ಎಂದು ಬಾಬಾ ಹೇಳುತ್ತಾರೆ. ಕೆಲವರಿಗೆ ಹೆಚ್ಚು ಇಂಜೆಕ್ಷನ್ ಹತ್ತಿರುವವರೂ ಇದ್ದಾರೆ, ಕೆಲವರಿಗೆ ಸ್ವಲ್ಪವೂ ಇಲ್ಲ. ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರು, ಅಜ್ಞಾನಾಂಧಕಾರ ವಿನಾಶವಾಯಿತು ಎನ್ನಲಾಗುತ್ತದೆ. ಜ್ಞಾನದ ಸುಖದ ಸಾಗರ ಪರಮಪಿತ ಪರಮಾತ್ಮ ಆಗಿದ್ದಾರೆ. ನಂತರ ಅವರನ್ನು ಕಲ್ಲು ಮಣ್ಣಿನಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಮಕ್ಕಳಿಗೆ ಎಷ್ಟು ನಿಶ್ಚಯವಾಗಬೇಕು. ಪಾರಲೌಕಿಕ ತಂದೆ ನಮಗೆ ಅಪರಿಮಿತವಾದ ಸುಖ ಕೊಡುತ್ತಾರೆ. ಪಾರಲೌಕಿಕ ಬಾಬಾ ನೀವು ಬಂದಾಗ ನಾವು ನಿಮ್ಮವರೇ ಆಗುತ್ತೇವೆ ಎಂದು ಸಹ ಹಾಡುತ್ತಾರೆ. ನಿಮ್ಮ ಮತದಂತೆಯೇ ನಡೆಯುತ್ತೇವೆ. ಭಕ್ತಿಯಲ್ಲಂತೂ ತಂದೆಯ ಬಗ್ಗೆ ತಿಳಿದೇ ಇರುವುದಿಲ್ಲ. ಈ ಪಾತ್ರ ಈಗಲೇ ನಡೆಯುತ್ತದೆ. ಈಗಲೇ ತಂದೆ ಓದಿಸುತ್ತಾರೆ. ಈ ವಿದ್ಯೆಯ ಪಾತ್ರ ನಂತರ 5000 ವರ್ಷದ ನಂತರ ಮತ್ತೆ ನಡೆಯುತ್ತದೆ ಎಂದು ನೀವು ತಿಳಿದಿದ್ದೀರ. ತಂದೆ ಮತ್ತೆ 5000 ವರ್ಷದ ನಂತರ ಬರುತ್ತಾರೆ. ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ. ನಂತರ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತಾರೆ. ಮನುಷ್ಯ ಸೃಷ್ಟಿಯದ್ದು ಸಹ ವೃದ್ಧಿಯಾಗುತ್ತಿರುತ್ತದೆ. ಆತ್ಮಗಳದ್ದು ಸಹ ಸ್ಟಾಕ್ ಇದೆ ಇಲ್ಲವೇ. ಎಷ್ಟು ಮನುಷ್ಯರ ಸ್ಟಾಕ್ ಪೂರ್ಣವಾಗುತ್ತದೆಯೋ ಅಷ್ಟೇ ಅಲ್ಲಿ ಆತ್ಮಗಳ ಸ್ಟಾಕ್ ಸೇರುತ್ತದೆ. ಎಕ್ಸ್ಟ್ರಾ ಒಬ್ಬರೂ ಸಹ ಕಡಿಮೆ ಜಾಸ್ತಿ ಆಗುವುದಿಲ್ಲ. ಇವರೆಲ್ಲರೂ ಅಪರಿಮಿತದ ಪಾತ್ರಧಾರಿಗಳಾಗಿದ್ದಾರೆ. ಇವರಿಗೆ ಅನಾದಿ ಪಾತ್ರ ಸಿಕ್ಕಿದೆ. ಇದು ಅದ್ಭುತವಾಗಿದೆ ಅಲ್ಲವೇ. ನೀವು ಮಕ್ಕಳು ಈಗ ಎಷ್ಟು ಬುದ್ಧಿವಂತರಾಗಿದ್ದೀರ. ಈ ವಿದ್ಯೆ ಎಷ್ಟು ಶ್ರೇಷ್ಠವಾಗಿದೆ. ನಿಮಗೆ ಓದಿಸುವವರು ಸ್ವಯಂ ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಉಳಿದಂತೆ ಎಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ. ಹೇಗೆ ಭಕ್ತಿಯ ಮಾನ್ಯತೆ ಇದೆಯೋ ಹಾಗೆ ಜ್ಞಾನದ್ದು ಸಹ ಮಾನ್ಯತೆ ಇದೆ. ಭಕ್ತಿಯಲ್ಲಿ ಎಷ್ಟು ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಈಶ್ವರಾರ್ಥವಾಗಿ.
ಏಕೆಂದರೆ ಎಷ್ಟು ದೊಡ್ಡ ದೊಡ್ಡ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಮಾಡುತ್ತಾರೆ. ಈಗ ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರ ಸಿಕ್ಕಿದೆ. ಎಷ್ಟು ವಿಶಾಲ ಬುದ್ಧಿ ಬೇಕು. ನಿಮಗೆ ಎಂದಿಗೂ ಯಾವುದರಲ್ಲಿಯೂ ಕಣ್ಣು ಹೋಗುವುದಿಲ್ಲ. ನಾವು ಈ ಕಿಂಗ್, ಕ್ವೀನ್ ಇತ್ಯಾದಿಯರನ್ನು ನೋಡಬೇಕು ಎಂದು ನೀವು ಹೇಳುತ್ತೀರೇನು? ಅವರನ್ನೇನು ನೋಡುವುದಿದೆ? ಹೃದಯದಲ್ಲಿ ಯಾವುದೇ ಆಸೆ ಇರುವುದಿಲ್ಲ. ಇವರೆಲ್ಲರೂ ಸಮಾಪ್ತಿಯಾಗುವವರಾಗಿದ್ದಾರೆ. ಯಾರ ಬಳಿ ಏನಿದೆಯೋ ಎಲ್ಲ ಸಮಾಪ್ತಿಯಾಗಬೇಕಿದೆ. ಹೊಟ್ಟೆಯಂತೂ ಅದೇ 2 ರೊಟ್ಟಿಯನ್ನು ಬಿಡುತ್ತದೆ. ಆದರೆ ಇದಕ್ಕಾಗಿ ಎಷ್ಟು ಪಾಪ ಮಾಡುತ್ತಾರೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಪಾಪವೇ ಪಾಪವಿದೆ. ಹೊಟ್ಟೆ ತುಂಬಾ ಪಾಪ ಮಾಡಿಸುತ್ತದೆ. ಒಬ್ಬರ ಮೇಲೊಬ್ಬರು ಸುಳ್ಳು ಕಳಂಕಗಳನ್ನು ಹೊರಿಸಿಬಿಡುತ್ತಾರೆ. ಹಣವನ್ನು ಸಾಕಷ್ಟು ಸಂಪಾದಿಸುತ್ತಾರೆ. ಎಷ್ಟೊಂದು ಹಣವನ್ನು ಬಚ್ಚಿಡುತ್ತಾರೆ. ಸರ್ಕಾರ ಏನು ಮಾಡಲು ಸಾಧ್ಯ? ಆದರೆ ಯಾರು ಎಷ್ಟೇ ಬಚ್ಚಿಡಲು ಸಾಧ್ಯವಿಲ್ಲ. ಈಗಂತೂ ಪ್ರಕೃತಿ ವಿಕೋಪವೂ ಬರಬೇಕು. ಬಾಕಿ ಸ್ವಲ್ಪ ಸಮಯವಿದೆ. ಶರೀರ ನಿರ್ವಹಣಾರ್ಥವಾಗಿ ಏನನ್ನೇ ಮಾಡಿ ಅದಕ್ಕೆ ನಿಷೇಧ ಮಾಡುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ. ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು. ತಂದೆ ಮತ್ತು ಆಸ್ತಿಯ ನೆನಪಿರಲಿ. ತಂದೆಯಂತೂ ಇಡೀ ವಿಶ್ವದ ಮಾಲೀಕರನ್ನಾಗಿ ನಿಮ್ಮನ್ನು ಮಾಡಿಬಿಡುತ್ತಾರೆ. ಭೂಮಿ, ಆಕಾಶ ಎಲ್ಲ ನಿಮ್ಮದಾಗುತ್ತದೆ. ಯಾವುದೇ ಮಿತಿ ಇರುವುದಿಲ್ಲ. ನಾವೇ ಮಾಲೀಕರಾಗಿದ್ದೆವು ಎಂದು ಮಕ್ಕಳು ತಿಳಿದಿದ್ದಾರೆ. ಅವಿನಾಶಿ ಭಾರತ ಖಂಡ ಎಂದು ಗಾಯನವಿದೆ. ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಸೀಮಿತ ವಿದ್ಯೆಯದ್ದು ಸಹ ಖುಷಿ ಇರುತ್ತದೆ ಅಲ್ಲವೇ? ಇದಂತೂ ಅಪರಿಮಿತದ ವಿದ್ಯೆಯಾಗಿದೆ. ಪಾರಲೌಕಿಕ ತಂದೆ ಓದಿಸುತ್ತಾರೆ. ಅಂತಹ ತಂದೆಯನ್ನು ನೆನಪು ಮಾಡಬೇಕು. ಆ ಶಾರೀರಿಕ ವ್ಯವಹಾರ ಇತ್ಯಾದಿ ಏನೂ ಅಲ್ಲ ಎಂದು ಮಕ್ಕಳಂತೂ ತಿಳಿದುಕೊಳ್ಳಬಹುದು. ನಾವು ತಂದೆಯಿಂದ ಏನು ಆಸ್ತಿಯನ್ನು ಪಡೆಯುತ್ತೇವೆ? ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ. ನಾವಂತೂ ಶಾರೀರಿಕ ವ್ಯವಹಾರ ಇತ್ಯಾದಿ ಮಾಡುತ್ತಿದ್ದರೂ ಸಹ ಹೋಗಿ ಕಿರೀಟಧಾರಿಯಾಗುತ್ತೇವೆ. ಓದಿಸಲು ತಂದೆ ಬಂದಿದ್ದಾರೆ ಎಂದ ಮೇಲೆ ಮಕ್ಕಳಿಗೆ ಖುಷಿಯಾಗಬೇಕು. ಆ ಕೆಲಸ ಕಾರ್ಯಗಳನ್ನೂ ಸಹ ಮಾಡುತ್ತಿರಬೇಕು. ಇದು ಹಳೆಯ ಜಗತ್ತಾಗಿದೆ. ಇದರ ವಿನಾಶಕ್ಕಾಗಿ ಎಲ್ಲ ತಯಾರಿಗಳು ನಡೆಯುತ್ತಿವೆ ಎಂಬುದನ್ನಂತೂ ತಿಳಿದಿದ್ದೀರ. ಎಂತೆಂತಹ ಕೆಲಸ ಮಾಡುತ್ತಾರೆ ಎಂದರೆ ಎಲ್ಲಿ ದೊಡ್ಡ ಯುದ್ಧ ಪ್ರಾರಂಭವಾಗುತ್ತದೆಯೋ ಎಂದು ಭಯವಾಗುತ್ತದೆ. ಇದೆಲ್ಲವೂ ಡ್ರಾಮಾನುಸಾರವಾಗಿ ಆಗಲೇಬೇಕು. ಈಶ್ವರ ಮಾಡಿಸುತ್ತಾರೆ ಎಂದೇನಲ್ಲ, ಡ್ರಾಮಾದಲ್ಲಿ ನಿಗದಿಯಾಗಿದೆ. ಎಂದಿಲ್ಲದಿದ್ದರೆ ನಾಳೆ ಖಂಡಿತ ವಿನಾಶ ಆಗಬೇಕು. ಈಗ ನೀವು ಓದುತ್ತಿದ್ದೀರ. ನಿಮಗಾಗಿ ಹೊಸ ಜಗತ್ತು ಖಂಡಿತ ಬೇಕು. ಈ ಎಲ್ಲ ವಿಚಾರಗಳನ್ನು ಅಂತರಾಳದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಖುಷಿ ಪಡಬೇಕು. ಬಾಬಾ ಅವರು ಈ ರಥವನ್ನೂ ಸಹ ತೆಗೆದುಕೊಂಡಿದ್ದಾರೆ. ಇವರಿಗಂತೂ ಏನೂ ಇಲ್ಲ, ಎಲ್ಲವನ್ನೂ ಬಿಟ್ಟು ಬಿಟ್ಟರು. ಅಪರಿಮಿತವಾದ ಚಕ್ರಾಧಿಪತ್ಯ ಸಿಗುತ್ತದೆ ಎಂದಾಗ ಇದನ್ನೇನು ಮಾಡುವುದು? ಬಾಬಾ ಅವರ ಹಾಡೂ ಸಹ ಮಾಡಿದೆ. ಆಲಿಫ್ ಕೋ ಅಲ್ಲಾ ಮಿಲ ತೋ ಫಿರ್ ಯೇ ಗದಾಯಿ ಕ್ಯಾ ಕರೆಂಗೆ. ಆತ್ಮನಿಗೆ ಭಗವಂತ ಸಿಕ್ಕಾಯಿತು, ನಂತರ ಈ ರಾಜ್ಯವನ್ನೇನು ಮಾಡುವುದು? ಹೆಚ್ಚು ಕಡಿಮೆ ಕೊಟ್ಟು ಪೂರ್ಣ ಸಮಾಪ್ತಿ ಮಾಡಿಬಿಟ್ಟರು. ಶರೀರವನ್ನೂ ಸಹ ಬಾಬಾ ಅವರಿಗೆ ಕೊಟ್ಟು ಬಿಟ್ಟರು. ಓಹೋ, ನಾನಂತೂ ವಿಶ್ವದ ಮಾಲೀಕನಾಗುತ್ತೇನೆ, ಅನೇಕ ಬಾರಿ ಮಾಲೀಕ ಆಗಿದ್ದೇನೆ. ಎಷ್ಟು ಸಹಜವಾಗಿದೆ. ಭಲೆ ನೀವು ತಮ್ಮ ಮನೆಯಲ್ಲಿರಿ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಎಂತಹ ತೃಪ್ತ ಮತ್ತು ವಿಶಾಲ ಬುದ್ಧಿಯವರಾಗಬೇಕೆಂದರೆ ಯಾರಲ್ಲಿಯೂ ಕಣ್ಣುಗಳು ಮುಳುಗಬಾರದು. ಹೃದಯದಲ್ಲಿ ಯಾವುದೇ ಆಸೆ ಇರಬಾರದು. ಏಕೆಂದರೆ ಈಗ ಎಲ್ಲ ವಿನಾಶವಾಗಬೇಕು.
ಎರಡನೆಯದ್ದು, ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತ ಖುಷಿಯ ಪಾದರಸ ಸದಾ ಏರಿದಂತಿರಲಿ. ತಂದೆ ಮತ್ತು ಆಸ್ತಿ ನೆನಪಿನಲ್ಲಿರಲಿ. ಬುದ್ಧಿ ಸೀಮಿತತೆಯಿಂದ ಹೊರಗೆ ಸದಾ ವಿಶಾಲತೆಯಲ್ಲಿರಲಿ. ವರದಾನ: ತೀವ್ರ ಪುರುಷಾರ್ಥದ ಮೂಲಕ ಎಲ್ಲ ಬಂಧನಗಳನ್ನು ದಾಟಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ. ತೀವ್ರ ಪುರುಷಾರ್ಥದ ಮೂಲಕ ಎಲ್ಲ ಬಂಧನಗಳನ್ನು ದಾಟಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ. ಹಾಗಂತೂ ನಾನು ಸರಿಯಾಗಿದ್ದೇನೆ, ಆದರೆ ಈ ಕಾರಣ ಇದೆಯಲ್ಲವೇ, ಸಂಸ್ಕಾರಗಳದ್ದು, ವ್ಯಕ್ತಿಗಳದ್ದು, ವಾತಾವರಣದ ಬಂಧನವಿದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಆದರೆ ಕಾರಣ ಹೇಗೇ ಇರಲಿ, ಏನೇ ಇರಲಿ, ತೀವ್ರ ಪುರುಷಾರ್ಥಿ ಎಲ್ಲ ವಿಚಾರಗಳನ್ನು ಯಾವ ರೀತಿ ದಾಟುತ್ತಾರೆ ಎಂದರೆ ಏನು ಇಲ್ಲವೇ ಇಲ್ಲ ಎಂಬಂತೆ. ಅವರು ಸದಾ ಮನೋರಂಜನೆಯ ಅನುಭವ ಮಾಡುತ್ತಾರೆ. ಅಂತಹ ಸ್ಥಿತಿಗೆ ಹಾರುವ ಕಲೆ ಎಂದು ಹೇಳಲಾಗುತ್ತದೆ ಮತ್ತು ಹಾರುವ ಕಲೆಯ ಗುರುತು ಡಬಲ್ ಲೈಟ್ ಆಗಿದೆ. ಯಾವುದೇ ಪ್ರಕಾರದ ಹೊರೆ ಏರುಪೇರಿನಲ್ಲಿ ಅವರನ್ನು ತರಲು ಸಾಧ್ಯವಿಲ್ಲ. ಸ್ಲೋಗನ್: ಪ್ರತಿ ಗುಣ ಮತ್ತು ಜ್ಞಾನದ ವಿಚಾರವನ್ನು ತನ್ನ ಮೂಲ ಸಂಸ್ಕಾರ ಮಾಡಿಕೊಳ್ಳಿ. ಪ್ರತಿ ಗುಣ ಮತ್ತು ಜ್ಞಾನದ ವಿಚಾರವನ್ನು ತನ್ನ ಮೂಲ ಸಂಸ್ಕಾರ ಮಾಡಿಕೊಳ್ಳಿ. ಓಂ ಶಾಂತಿ.